ಸ್ವೀಟ್ ಪಾಸ್ತಾ ಖೀರ್ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಪಾಸ್ತಾ ಆ್ಯಡ್ ಮಾಡ್ಕೊಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ದು ಪಾಸ್ತಾ ಆ್ಯಡ್ ಮಾಡ್ಕೊಬೋದು. ಅದು ಚೆನ್ನಾಗಿ ಬೇಯಬೇಕು. ನಾನಿವಾಗ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಮುಚ್ಚಕ್ಕೆ ಇಡ್ತಿದ್ದೀನಿ. ಆಗಾಗ ನೋಡ್ಕೊತಾ ಇದ್ದೀನಿ ಬೆಂದಿದೆಯಾ ಇಲ್ವಾ ಅಂತ. ನನಗದು ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ, ಸಾಫ್ಟ್ ಆಗುತ್ತೆ ಅದನ್ನ ಎತ್ಕೊಂಡ್ಬಿಟ್ಟು ನೋಡಿದ್ರೆ. ನೆಕ್ಸ್ಟ್ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಆಮೇಲೆ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ನಾರ್ಮಲ್ ಗ್ರೇಪ್ಸ್ ಎರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಗೋಲ್ಡನ್ ಬ್ರೌನ್ ಥರ. ಅದು ದ್ರಾಕ್ಷಿ ಉಬ್ಬಿ ಬರುತ್ತೆ ಆ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದು ದ್ರಾಕ್ಷಿ ಉಬ್ಬಿ ಬರುತ್ತೆ ಮತ್ತು ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಆಗುತ್ತಲ್ಲ ಆಗ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಪಾಸ್ತಾನ ಆ್ಯಡ್ ಮಾಡ್ಕೊತೀನಿ. ಪಾಸ್ತಾ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಹಾಲು ಹಾಕಿದ್ಮೇಲೆ ಅದು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಬಾಯಿಲಿಟ್ರೆ ಹಾಗೆ ಮೆಲ್ಟ್ ಆಗುತ್ತೆ. ಈಗ ನಾನು ಅದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಗಟ್ಟಿ ಹಾಲು ಹಾಕ್ಕೊಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಬೇಕು. ನೀವು ಹಾಲು ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಗೆ ತಿರುಗಿಬಿಟ್ಟು ಮಿಕ್ಸ್ ಕೊಟ್ಟರೆ ಅದು ಎಲ್ಲ ಚೆನ್ನಾಗಿ ಹಾಲು ಹಿಡಿಯುತ್ತೆ. ಇವಾಗ ಒಂದು ಬೌಲಲ್ಲಿ ಹಾಲು ತೊಗೊಂಡು ಅದಕ್ಕೆ ಮಿಲ್ಕ್ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ 2 ಟೇಬಲ್ ಸ್ಪೂನ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು ಲಂಪ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊತೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಪಾಸ್ತಾಗೆ ಆ್ಯಡ್ ಮಾಡ್ಕೊಬೇಕು. ಇವಾಗ ಅದು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದು ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಕೊಡಬೇಕು. ಹಾಕಿದಾಗಲೇ ಗೊತ್ತಾಗುತ್ತೆ ಫ್ಲೇವರ್ ಗಮ್ಮಂತ ಬರುತ್ತೆ, ವೆನಿಲಾ ಫ್ಲೇವರ್. ನೀವು ಏಲಕ್ಕಿ ಹಾಕೋ ಅವಶ್ಯಕತೆ ಇಲ್ಲ, ಅದು ವೆನಿಲಾ ಫ್ಲೇವರ್ ಆಗಿರುತ್ತೆ. ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿಯಾಗುತ್ತೆ. ಬೇಯ್ತಾ ಬೇಯ್ತಾ ನಿಮಗೆ ಗೊತ್ತಾಗುತ್ತೆ. ಯಾವ ರೀತಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಡಿಲೀಷಿಯಸ್ಸಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಫುಲ್ಲು ಗಟ್ಟಿಯಾಗಿದೆ. ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿದೆ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಬೇಕು. ಆದಮೇಲೆ ಸಕ್ಕರೆ ಎಲ್ಲ ಕರಗುತ್ತೆ. ಇದನ್ನ ತುಂಬ ಡಿಲೀಷಿಯಸ್ ಆಗಿ ಬಂದಿತ್ತು, ತುಂಬ ಸೂಪರಾಗಿತ್ತು. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಕೋಲ್ಡಾಗಿ ಸರ್ವ್ ಮಾಡ್ಬೋದು, ಇಲ್ಲ ಬಿಸಿ ಬಿಸಿ ಬೇಕು ಅಂದರೆ ಬಿಸಿ ಬಿಸಿನೂ ತಿನ್ಬೋದು. 2 ಥರನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಇಷ್ಟೇ ಸ್ವೀಟ್ ಪಾಸ್ತಾ ಕೇಕ್. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ.